ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನನ್ನ ಸ್ಮರಿಸ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಹೋದ ತರಗತಿಯಲ್ಲಿ ಭೀಷ್ಮನ ಕುರಿತಾಗಿ ವಿಚಾರವನ್ನ ಮಾತಾಡಿದ್ವಿ. ಯಾವ ರೀತಿ ಭೀಷ್ಮ ಯುದ್ಧ ನಿಶ್ಚಯ ಬಿಡಾರದಲ್ಲಿ ಕೂತ್ಕೊಂಡು ಯಾವ ರೀತಿಯ ಆಲೋಚನೆಯನ್ನ ಮಾಡಿ ಮಾನಸದಲ್ಲಿ ಕೃಷ್ಣನನ್ನ, ತನ್ನ ತಾಯಿಯಾದ ಗಂಗೆಯನ್ನ ಪ್ರಾರ್ಥಿಸಿ ಅನುಮಾನವನ್ನ ದೂರ ಮಾಡಿಕೊಂಡ. ಈ ಕಡೆ ದುರ್ಯೋಧನ ಕೂಡ ಅದೇ ಸ್ಥಿತಿಯಲ್ಲಿದ್ದಾನೆ. ಕಾರ್ತಿಕ ಕೃಷ್ಣ ಅಷ್ಟಮಿ ದಿವಸ ಮಖಾ ನಕ್ಷತ್ರ, ಆ ಕರಾಳ ರಾತ್ರಿ ಅರಮನೆಯ ಏಕಾಂತ ಗೃಹದಲ್ಲಿ ಒಬ್ಬನೇ ಇದ್ದಾನೆ ದುರ್ಯೋಧನ. ಯಾರೂ ಇಲ್ಲ, ಶಾಂತಿ ಇಲ್ಲ ಅವನಿಗೆ. ಹಳೆ ಘಟನೆಯೆಲ್ಲ ಒಂದೊಂದೇ ಬರ್ತಾ ಇದೆ. ಎಲ್ಲಿ ನನ್ನ ಲೆಕ್ಕಾಚಾರವನ್ನ ತಪ್ಪದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ನನ್ನ ಬಲಾಬಲ ಎಷ್ಟಿದೆ ಅಂತ ಲೆಕ್ಕ ಹಾಕ್ತಾ ಇದ್ದಾನೆ. ಭೀಷ್ಮ, ದ್ರೋಣ, ಕೃಪಾಚಾರ್ಯ, ಕರ್ಣ, ಅಶ್ವತ್ಥಾಮ ಇವರೆಲ್ಲರೂ ಕೂಡ ನನಗೆ ಯಾವ ರೀತಿ ಸಹಾಯವನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇದ್ದಾನೆ. ಈಗ ಮುಖ್ಯವಾದ ಯಕ್ಷ ಪ್ರಶ್ನೆ ಅಂದ್ರೆ ಯಾರನ್ನ ಸೇನಾಧಿಪತಿಯನ್ನಾಗಿ ಮಾಡ್ಬೇಕು? ಯುದ್ಧ ಏನೋ ನಿಶ್ಚಯ ಆಗೋಯ್ತು, ಸೇನಾಧಿಪತಿ ಪಟ್ಟವನ್ನ ಕೊಡ್ಬೇಕು. ಈ ಕಡೆ ಒಬ್ರಿಲ್ಲ, ಪ್ರತಿಯೊಬ್ರು ಕೂಡ ಬೇಕಾಗಿರುವಂತವ್ರೆ. ಈ ಗೊಂದಲದಲ್ಲಿದ್ದಾನೆ. ದುಶ್ಯಾಸನ, ಕರ್ಣ, ಶಕುನಿ ಎಲ್ಲರನ್ನ ವಿಶ್ರಾಂತಿ ಕಳಿಸಿದ್ದಾನೆ. ಒಬ್ಬೊಬ್ನೇ ಓಡಾಡ್ತಾ ಇದ್ದಾನೆ. ಈ ಕಡೆ ಅವನ ತಂದೆಯಾದಂತಹ ಧೃತರಾಷ್ಟ್ರ ಸಂಜಯನನ್ನ ರಾಯಭಾರಕ್ಕಾಗಿ ಕಳಿಸಿದ್ದ. ಆದ್ರೆ ಅದು ವಿಫಲ ಆಯ್ತಲ್ಲ. ನಾನೇ ಸಾಯುವ ತನಕ ಕೌರವರ ರಾಜನಾಗಿ ನಾನೇ ಬೆರಿಬೇಕು ಅಂತ ಇದ್ದಂತಹ ದುರ್ಯೋಧನನ ಲೆಕ್ಕಾಚಾರ ಎಲ್ಲ ತಲೆ ಕೆಳಗಾಗಿತ್ತು. ಕೃಷ್ಣನ ತಂತ್ರದ ಬಗ್ಗೆ ಭಯ ಇತ್ತು ದುರ್ಯೋಧನನಿಗೆ. ಒಳಶತ್ರುಗಳಿದ್ದಾರೆ ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಯ್ತು. ಕೌರವರ ಪಾಳೆಯದಲ್ಲಿ ಇದ್ಕೊಂಡೆ ಪಾಂಡವರಿಗೆ ಸಹಾಯವನ್ನ ಮಾಡ್ತಾ ಇರ್ತಕ್ಕಂಥ ಕೆಲವರನ್ನ ನೆನಪು ಮಾಡ್ಕೊಂಡು ಬೇಸರ ಆಗ್ಲಿಕ್ಕೆ ಶುರುವಾಯ್ತು. 11 ಅಕ್ಷೋಹಿಣಿ ಸೈನ್ಯದ ಒಡೆಯ ನಾನು. ಎಂತೆಂಥವರು ತನ್ನ ಬುಟ್ಟಿಗೆ ಬಿದ್ರು. ಬಾಹುಬಲದಿಂದ ಭೀಮಾರ್ಜುನರನ್ನ ಗೆದ್ದು ಬಂದವರೆಲ್ಲ ನನ್ನ ಜೊತೆ ಇದ್ದಾರೆ. ಇದೆಲ್ಲ ನನ್ನ ಯುಕ್ತಿಯಿಂದ ಸಾಧ್ಯ ಆದದ್ದು. ಸೋದರ ಮಾವನಾದ ಶಕುನಿ ನನ್ನ ಜೊತೆ ಇರ್ಬೇಕಾದ್ರೆ ನನಗೆ ಯಾವ ಭಯ? 11 ಅಕ್ಷೋಹಿಣಿ ಸೈನಿಕರಂದ್ರೆ ಸಾಮಾನ್ಯನಾ? ಭಗದತ್ತ, ಪ್ರಾಗ್ಜ್ಯೋತಿಷಾಧಿಪತಿ ನರಕರ ಪುತ್ರ, ಚೀನೀಯ ಕಿರಾತ ಸೈನ್ಯವೆಲ್ಲ ಇದೆ. ನನ್ನತ್ರ ಇರ್ತಕ್ಕಂಥ ಬಂಗಾರದ ಬಣ್ಣದ ಸೈನ್ಯವನ್ನ ನೋಡಿದ್ರೆ ಹೆದರ್ಕೋಬಿಡ್ತಾರ ಅವರು. ಇವತ್ತು ನಮ್ಮ ಚೀನಾ ದೇಶ ಇದೆಯಲ್ಲ, ಆ ಚೀನಾ ದೇಶವನ್ನ ಹಿಂದೆ ಪ್ರಾಗ್ಜ್ಯೋತಿಷಾಧಿಪತಿಯಾದಂತಹ ನರಕನ ಪುತ್ರನಾದ ಭಗದತ್ತನ ಊರು ಅದು. ಅರ್ಥ ಮಾಡ್ಕೊಳ್ಳಿ, ಚೀನಾದಿಂದ ಇಲ್ಲಿಗೆ ಬರ್ತಾ ಇದ್ರು ಅಂದ್ರೆ ಹಸ್ತಿನಾವತಿಗೆ ಯುದ್ಧಕ್ಕೆ. ಆ ಭಗದತ್ತನ ಬಳಿಗೆ ಹೋದಾಗ ಅವನು ಹೇಳ್ತಾನೆ, ಅಷ್ಟು ದೂರ ಪ್ರಯಾಣ ಮಾಡಬೇಕು ಅಂದ್ರೆ ಕಷ್ಟ ಆಗುತ್ತಪ್ಪ, ಅಲ್ಲಲ್ಲಿ ಬಿಡಾರ ಉಡ್ಬೇಕು, ಊಟದ ವ್ಯವಸ್ಥೆ ಆಗ್ಬೇಕು, ಉಪಚಾರ ಆಗ್ಬೇಕು, ಅದು ಗುಡ್ಡಗಾಡು ನೀರಲ್ಲಿರ್ತಕ್ಕಂಥ ಪ್ರದೇಶ ಅಂತ. ಆ ಚೀನೀಯ ಪ್ರಾಂತನೇ ಇವತ್ತು ಚೀನಾ ದೇಶವಾಗಿದೆ. ಹಿಂದೆ ಭಗದತ್ತ ಆಳಿದಂತಹ ದೇಶ ಅದು. ಬಂಗಾರದ ಬಣ್ಣ ಅಂದ್ರೆ ಅಲ್ಲಿನ ಸೈನಿಕರ ವೇಷಭೂಷಣ ಸಂಪೂರ್ಣವಾದಂತಹ ಬಂಗಾರದ ಬಣ್ಣದಲ್ಲಿರ್ತಿತ್ತು, ಗೋಲ್ಡನ್ ಕಲರ್ ಅಲ್ಲಿ. ಹಾಗಾಗಿ ಆ ಸೈನ್ಯವನ್ನ ಬಂಗಾರದ ಸೈನ್ಯ ಅಂತ ಕರೀತಾ ಇದ್ರು. ಆ 11 ಅಕ್ಷೋಹಿಣಿ ಸೈನ್ಯದಲ್ಲಿ 1 ಅಕ್ಷೋಹಿಣಿ ಸೈನ್ಯಕ್ಕೆ ನಾಯಕನಾದಂತವನು ಭಗದತ್ತ. ಬೋರಿಷ್ಟ್ರವಸು ಮತ್ತೊಂದು ಅಕ್ಷೋಹಿಣಿ ಸೈನ್ಯಕ್ಕೆ, 3ನೇಯವನು ಶಲ್ಯ ಮತ್ತೊಂದು ಅಕ್ಷೋಹಿಣಿ ಸೈನ್ಯಕ್ಕೆ.
ನನ್ನ ಬೆನ್ನು ತಾನೇ ತಟ್ಕೊಂತಾ ಇದ್ದಾನೆ ದುರ್ಯೋಧನ. ಎಂತೆಂತವರಿದ್ದಾರೆ ನನ್ನ ಪಾಳ್ಯದಲ್ಲಿ. ಪಾಂಡವರ ಸ್ವಂತ ಸೋದರ ಮಾವ, ನಕುಲ ಸಹದೇವರ ತಾಯಿಯ ಅಣ್ಣ ಶಲ್ಯ, ಮಾದ್ರಿಯ ಅಣ್ಣ. ಇವನು ನನ್ನ ಕಡೆ ಬರ್ತಾನೆ ಅಂತ ಪಾಂಡವರು ಊಹೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಊಹೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತವ್ರು ನನ್ನ ಜೊತೆ ಇದ್ದಾರೆ ಇವತ್ತು. ಎಂತ ಭೇದೋಪಾಯ ನನ್ನದು. ಇದನ್ನ ನೆನಪು ಮಾಡ್ಕೊಂಡು ಪಾಂಡವರ ಎದೆ ಎಷ್ಟು ಬಿರ್ದಿರ್ಬೇಕು. ಇವನು ಅಕ್ಷೋಹಿಣಿಪತಿನೇ. ನಾಲ್ಕನೆಯವನೇ ಕೃತವರ್ಮ. ಆಹಾ, ಕೃತವರ್ಮ ಯಾರು? ಕೃಷ್ಣನ ಕಡೆಯಿಂದ ಕಸಿದು ತಂದ ಯಾದವ ಸೈನ್ಯವನ್ನ ಕೃತವರ್ಮನಿಗೆ ಕೊಟ್ಟಿದ್ದಾನೆ, ಅಕ್ಷೋಹಿಣಿ ಸೈನ್ಯವನ್ನ. ಕೃಷ್ಣನನ್ನೇ ವಂಚಿಸಿದ ಸೈನ್ಯ ಅದು. ನಾರಾಯಣ ಸೇನೆ ಅಂತ ಕರೀತಾರದಕ್ಕೆ. ನಿರಾಯುಧನಾದಂತಹ ಕೃಷ್ಣ ಪಾಂಡವರ ಕಡೆ ಹೋಗಿ ಸೇರ್ಕೊಂಡಿದ್ದಾನಲ್ಲ, ಅವನು ಏನು ಮಾಡ್ತಾನೆ ನಮ್ಮನ್ನ? ಐದನೆಯ ಅಕ್ಷೋಹಿಣಿಪತಿ ನಮ್ಮವನೇ. ಯಾರು? ನಮ್ಮ ಮನೆಯ ಅಳಿಯನಾದಂತಹ ಜಯದ್ರಥ. ಶೂರವೀರರಾದಂತಹ ನಿಷ್ಠರು ನಮ್ ಜೊತೆ ಇದ್ದಾರೆ. ಇನ್ನು ಆರನೇ ಅಕ್ಷೋಹಿಣಿ ಸೈನ್ಯಕ್ಕೆ ಯಾರು? ಕಾಂಬೋಜಾಧಿಪತಿ ಸುದಕ್ಷಿಣ. ಕಾಂಬೋಜಾಧಿಪತಿಯಾದಂತಹ ಸುದಕ್ಷಿಣನೇ ಆರನೇ ಅಕ್ಷೋಹಿಣಿ ಸೈನ್ಯಕ್ಕೆ ನಾಯಕ. ಸುಮ್ಮನೆ ಅವನ್ ಸಾಮಾನ್ಯದವನ? ಸಮಸ್ತ ಶಕ ಯವನ ಸೈನ್ಯವೂ ಅವನಲ್ಲಿದೆ. ಭಯ ಹುಟ್ಟಿಸುವ ಸೈನ್ಯ ಅದು. ಏಳನೇ ಅಕ್ಷೋಹಿಣಿಪತಿ ಮಾಹಿಷ್ಮತಿಯ ನೀಲಧ್ವಜ. ದಕ್ಷಿಣ ದಿಕ್ಕು. ಆ ದಕ್ಷಿಣ ದಿಕ್ಕಿನ ಎಲ್ಲರೂ ಕೂಡ ಇವನ ಜೊತೆ ಇದ್ದಾರೆ. ಅವನ ವಿಶೇಷತೆ ಏನು ಗೊತ್ತಾ? ನೀಲಧ್ವಜನ ವಿಶೇಷತೆ, ಅಗ್ನಿದೇವನೇ ಅವನ ಅಳಿಯ. ಸ್ವತಃ ಅಗ್ನಿದೇವನನ್ನೇ ಅಳಿಯನಾಗಿ ಪಡೆದಂತಹ ಅಜೇಯ ಅವನು. ಆಹಾ, ಎಂಥ ಭಾಗ್ಯ ನನ್ನದು! ಎಂತೆಂಥ ವೀರಾದಿ ವೀರರಿದ್ದಾರೆ. ಅವಂತಿಯ ವಿಂದಾನುವಿಂದರ ಸಂತಾನ ಕೂಡ ಇವನ್ ಕಡೆನೆ ಇದೆ. ಇನ್ನು ಕೇಕೆಯ ದೇಶದ ಈವರು ಸೋದರ ಅರಸರು ಎಂಟನೆಯ ಅಕ್ಷೋಹಿಣಿ ಸೈನ್ಯಕ್ಕೆ ಅಧಿಪತಿಗಳು. ಕೇಕೆಯ ದೇಶದ 5 ಜನ ಅಣ್ಣ ತಮ್ಮಂದ್ರು. ಸಾಕಷ್ಟು ಸೈನ್ಯ ಇದೆ ಅವರ ಹತ್ರ. ಪುಡಿ ಅರಸರ ಪುಟ್ಟ ದೊರೆಗಳ ಇನ್ನು 3 ಅಕ್ಷೋಹಿಣಿ ಸೈನ್ಯ ಇದೆ ಅವರ ಹತ್ರ. ಅದನ್ನು ಕರ್ಕೊಂಡ್ ಬರ್ತಾರೆ. ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ ಮಹಾವೀರರೇ ಒಂದೊಂದು ಅಕ್ಷೋಹಿಣಿ ಸೈನ್ಯಕ್ಕೆ ಸಮಬಲರಾದಂಥವರು. ಇವರೆಲ್ಲ ನನ್ನ ಜೊತೆ ಇರ್ಬೇಕಾದ್ರೆ ನಾನು ಮನಸ್ಸನ್ನ ಹಾಳು ಮಾಡ್ಕೋಬೇಕಾ? ಯಾಕೆ ಈ ರೀತಿ ಆಲೋಚನೆ ಮಾಡ್ತಾ ಇದ್ದೀನಿ ನಾನು? ಹಾಳು ಪಾಂಡವರ ಹತ್ರ 7 ಅಕ್ಷೋಹಿಣಿಯಷ್ಟು ಸೈನ್ಯ ಇದೆ. ಅದೇ ಆಶ್ಚರ್ಯ ಆಗ್ತಾ ಇರೋದು ನನಗೆ. 13 ವರ್ಷ ರಾಜ್ಯದಲ್ಲೇ ಇರ್ಲಿಲ್ಲ ಅವರು, ಅರಣ್ಯವಾಸದಲ್ಲಿದ್ರು. ಇಷ್ಟು ಬೇಗ ಸೈನ್ಯ ಹೇಗೆ ಒಗ್ಗೂಡಿಸಿದ್ರು? ಹೇಗ್ ಸಾಧ್ಯ ಇದೆಲ್ಲ? ಪಾಂಡವರ ಜನಪ್ರಿಯತೆ, ಅವರ ಧರ್ಮನಿಷ್ಠೆಗೆ ನಿಷ್ಠರಾದಂತಹ ದೊರೆಗಳೇ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದು. ಯಾವ ಮನೆ ಹಾಳ್ರು ಸಹಾಯ ಮಾಡಿದವರು ಅವರಿಗೆ. ಸಮಸ್ತ ಯಾದವ ಸೈನ್ಯವು ನನ್ನ ಹಿಂದೆ ಬರುತ್ತೆ ಅಂತ ಅನ್ಕೊಂಡಿದ್ರೆ, ನಾರಾಯಣ ಸೇನೆಯಲ್ಲೇ ಸೇರುತ್ತೆ ಅನ್ಕೊಂಡಿದ್ರೆ, ಒಂದು ಭಾಗವನ್ನ ನನಗೆ ಕಳಿಸ್ಬಿಟ್ಟು ಇನ್ನೊಂದು ಭಾಗವನ್ನ ಪಾಂಡವರು ಕಳಿಸಿದ್ದಾನ ಕೃಷ್ಣ. ಸಕಲ ಶಸ್ತ್ರಾಸ್ತ್ರ ಪ್ರವೀಣ ಸೈನ್ಯ, ಭಯಂಕರವಾದಂತ ಸೈನ್ಯ ಅವ್ರದು. ಕಪಟ ತಂತ್ರ ನಡೆಸಿದ್ದಾನೆ. ಚೇದಿರಾಜ, ದೃಷ್ಟಕೇತು, ಇನ್ನೊಬ್ಬ ಅಕ್ಷೋಹಿಣಿಪತಿ ಬರೀ ಶಿಶುಪಾಲನನ್ನ ಚಕ್ರದಿಂದ ಒಬ್ಬನೇ ಕೊಂದದ್ದರ ಹೆದರಿಕೆಯಿಂದ ಪಾಂಡವರ ಕಡೆ ಇರ್ಬೋದು. ಜರಾಸಂಧನ ಮಗ ಜಯತ್ಸೇನ ಪಾಂಡವರ ಕಡೆ ಇರ್ಬೋದು. ದ್ರೋಹಿಗಳು ಇಬ್ರು ಕೂಡ
ಕೃಷ್ಣನ ಅಂಜಿಕೆಯಿಂದ ಆ ಕಡೆ ಇರ್ಬೋದವರು. ಛೇ, ಸ್ವಂತ ತಂದೆಯನ್ನ ಕೊಂದಂತವನ ಪಕ್ಷಕ್ಕೆ ಸೇರಿದ್ದಾನ? ಜರಾಸಂಧನನ್ನ ಕೊಂದಿದ್ಯಾರು? ಕೊಂದಂತದ್ಯಾರು? ನಾನು ಲೆಕ್ಕ ಹಾಕಿದ್ದು ಲೆಕ್ಕಾಚಾರ ತಲೆ ಕೆಳಗಾಯ್ತಲ್ಲ. ಇನ್ನು ಪಾಂಡ್ಯ ದೇಶಾಧಿಪತಿ ನಾಲ್ಕನೇವನು ಹಾಳು. ನೀಲಧ್ವಜನಿಗೆ ಇವನಿಗೂ ದ್ವೇಷ ಬೇರೆ ಇದೆ. ಹಾಗಾಗಿ ನನ್ನ ಪಕ್ಷಕ್ಕೆ ಬರದೆ ಪಾಂಡವರ ಪಕ್ಷಕ್ಕೆ ಹೋಗಿದ್ದಾನೆ. ಇನ್ನು ದ್ರುಪದ, ಇವನ ಮಗಳನ್ನ ಪಾಂಡವರಿಗೆ ಗಂಟು ಹಾಕಿ ಕೃಷ್ಣ ಅಂದೇ ತನ್ನ ಕರ್ಮಕ್ಕೆ ನಾಂದಿ ಹಾಡಿದ್ದ. ದ್ರುಪದನೂ ಕೂಡ ಪಾಂಡವರ ಕಡೆ ಇದ್ದಾನೆ ಅಕ್ಷೋಹಿಣಿಪತಿಯಾಗಿ. ವಿರಾಟ ರಾಜ 6ನೇ ಅಕ್ಷೋಹಿಣಿ ಸೈನ್ಯ, ಪಾಂಡವರ ರಕ್ತ ಸಂಬಂಧಿಗಳು ಅವರು. ಇವನ ಬಳಿ ಪರ್ವತದ ಪ್ರದೇಶದ ಗಟ್ಟಿಮುಟ್ಟಾದ ಸೈನ್ಯ ಇದೆ. ಇನ್ನು ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ, ಶೈಬ್ಯ, ಯುಧಾಮನ್ಯು ಇವರೆಲ್ಲರೂ ಕೂಡ ಇದ್ದಾರೆ, ಮಹಾರಥರು. ಎಷ್ಟು ಸೈನ್ಯವಾದರೂ ಪಾಂಡವರ ಹತ್ರ ಸೇರುತ್ತೆ ಅಂತ ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ ನಾನು. ಕೃಷ್ಣನೇ ಈ ನಾಟಕಕ್ಕೆ ಸೂತ್ರಧಾರಿ. ಕೃಷ್ಣ ಹೇಗೂ ಆಯುಧ ಹಿಡಿಯೋದಿಲ್ಲ, ಬೇಗ ಮುಗಿಸುವ ತರ ನನ್ನವರಿಗೆ ನಾನು ಹೇಳ್ಕೊಡ್ಬೇಕು. ಭೀಷ್ಮ ಎಷ್ಟೇ ನನ್ನ ಕಡೆ ಇದ್ರೂ ಕೂಡ ಆಗಾಗ ಮನಸ್ಸನ್ನ ಬದಲಾಯಿಸ್ತಾ ಇರ್ತಾನೆ. ಆ ಮುದುಕನ ಚಿತ್ತ ಚಂಚಲ ಮನಸ್ಸನ್ನ ನಂಬೋದಿಲ್ಲ. ಅವನು ಮನಸ್ಸು ಮಾಡಿದ್ರೆ ಒಂದೇ ದಿನದಲ್ಲಿ ಪಾಂಡವರ ಅಷ್ಟೂ ಸೈನ್ಯವನ್ನ ನಿರ್ನಾಮ ಮಾಡಬಹುದು. ಆದ್ರೆ ಮಾಡ್ತಾನ ಆ ಮುದುಕ? ಇರಲಿ, ಇವನನ್ನ ಕಂಡರೆ ಕರ್ಣನಿಗೆ ಆಗದು, ಕರ್ಣನಿಗೂ ಭೀಷ್ಮನನ್ನ ಕಂಡರೆ ಆಗದು. ಅದು ಹೇಗಾದರೂ ಇರಲಿ. ಕರ್ಣನಿಗೆ ಅಂಗರಾಜ್ಯಾಭಿಷೇಕ ಮಾಡಿದ್ದಕ್ಕೆ ಭೀಷ್ಮ ಪ್ರತಿಭಟಿಸಿದ್ರು ಕೂಡ ನನ್ನ ಮಾತಿಗೆ ಕಟ್ಟು ಬಿದ್ದು ಸುಮ್ಮನಿದ್ರು. ಅದೇ ಕರ್ಣದ್ವೇಷ ಇರಬೇಕು. ದ್ರೋಣನನ್ನು ಕೂಡ ದ್ವೇಷಿಸ್ತಾನೆ ಕರ್ಣ. ಯಾಕೆ? ಕರ್ಣನನ್ನ ದ್ರೋಣ ವಿದ್ಯಾರ್ಥಿಯಾಗಿ ಅಂಗೀಕರಿಸ್ಲಿಲ್ಲ, ಹೇಳ್ಕೊಡಲ್ಲ ಅಂದ. ವಿರಾಟ ನಗರದ ಹೊರವಲಯದಲ್ಲಿ ಆ ಉತ್ತರ ಕುಮಾರನ ರಥದಲ್ಲಿ ಅರ್ಜುನ ಬೃಹನ್ನಳಿಯಾಗಿ ಕಾಣಿಸ್ಕೊಂಡ. ಅದನ್ನ ನೋಡ್ಬಿಟ್ಟು ಭೀಷ್ಮ ದ್ರೋಣ ಕಣ್ಣೀರ್ ಹಾಕ್ಬಿಟ್ರ. ಅವತ್ತು ಇಬ್ಬರು ಹಿಗ್ಗಿ ನನ್ನ ಹೊಟ್ಟೆ ಉರ್ಸಿದ್ರು. ಇಬ್ಬರು ಸೋತು ಬಂದ್ರು, ಯುದ್ಧದಲ್ಲಿ ಗೆಲ್ಲಕ್ಕಾಗ್ದೆ. ತಾತ, ನೀವೇ ನನಗೆ ಶತ್ರು. ಏನಾಗ್ತಾ ಇದೆ? ದುರ್ಯೋಧನ ಒಬ್ಬನೇ ಬಿಡಾರದಲ್ಲಿ ಎಲ್ಲ ಘಟನೆಗಳನ್ನ ಆಲೋಚನೆಯನ್ನ ಮಾಡ್ತಾ ಓಡಾಡ್ತಾ ಇದ್ದಾನೆ. ಬೆಳಿ ಕರಿತಾ ಇದೆ. ಈಗ ಒಂದೇ ಒಂದು ಗೊಂದಲ ಆಗ್ತಾ ಇದೆ. ಏನು ಗೊಂದಲ? ಸರ್ವಸೇನಾನಿಯನ್ನ ಯಾರನ್ನ ಮಾಡ್ಬೇಕು? ಯಾರು ಸರ್ವಸೇನಾನಿ? ದುಶ್ಯಾಸನ ಬಂದ. ಅಣ್ಣನಾದಂತಹ ದುರ್ಯೋಧನನಿಗೆ ನಮಸ್ಕಾರವನ್ನ ಮಾಡಿ ಕೊಂಚ ದೂರ ಹೋಗಿ ನಿಂತ. ರಾತ್ರಿ ಎಲ್ಲ ದುರ್ಯೋಧನ ನಿದ್ದೆ ಮಾಡಿಲ್ಲ. ಅವನ ಕಣ್ಣು ಕೆಂಪಾಗಿತ್ತು. ದುರ್ಯೋಧನನ ಕಣ್ಣು ಸನ್ನೆಯಿಂದ ದುಶ್ಯಾಸನವನ್ನ ಹಿಂಬಾಲಿಸ್ತಾ ಹೋದ. ಇಬ್ರು ಹೋಗಿ ಮಂದಿರದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಆಗ ದುಶ್ಯಾಸನ ಒಂದು ಮಾತು ಹೇಳ್ತಾನೆ, ಅಣ್ಣ, ಕೆಲಸ ಕೆಟ್ಟೋಯ್ತು. ಕರ್ಣನನ್ನ ಸೇನಾಧಿಪತಿಯನ್ನಾಗಿ ಮಾಡಬೇಕು ಅಂತ ಆಲೋಚನೆಯನ್ನ ಮಾಡಿ ಅವನತ್ರ ಹೋಗಿ ಮಾತನಾಡಲು ಹೇಳ್ದೆ. ಆದ್ರೆ ಕರ್ಣ ಯಾವುದೇ ಕಾರಣಕ್ಕೂ ಸರ್ವಸೇನಾನಿಯಾಗಲಾರೆ ಅಂತ ಹೇಳ್ಬಿಟ್ಟ. ಅಣ್ಣ, ಒಂದು ವೇಳೆ ಭೀಷ್ಮನಿಗೆ ಸೇನಾಧಿಪತಿಯಾದ ಪಟ್ಟವನ್ನ ಕಟ್ಟಿದರೆ ಭೀಷ್ಮ ಯುದ್ಧ ಭೂಮಿಯಲ್ಲಿ ಇರುವ ತನಕ ಬಿಲ್ಲನ್ನ ಹಿಡಿಯೋದಿಲ್ಲ ಅಂತ ಶಪಥವನ್ನ ಮಾಡ್ದ.
ಯುದ್ಧ ಭೂಮಿಯಲ್ಲಿ ಅವನ ಮುಖ ಚಹರೆ ಕೂಡ ಕಾಣಿಸ್ಕೊಳ್ಳೋದಿಲ್ವಂತೆ. ಇದು ಅವನ ಸ್ವಾಭಿಮಾನದ ವಿಷಯವಂತೆ. ಈ ವಿಚಾರದಲ್ಲಿ ರಾಜಿಯಾಗುವ ಪ್ರಶ್ನೆಯೇ ಇಲ್ಲವಂತೆ. ಇಷ್ಟು ವರ್ಷ ಭೀಷ್ಮ ಅವನ ನಿಷ್ಠೆಯನ್ನ ಅರ್ಥ ಮಾಡ್ಕೊಂಡ್ಲಿಲ್ಲ. ಇವತ್ತು ನಾಳೆನೋ ಇಬ್ರು ಸಾಯುವುದರಲ್ಲಿದ್ದಾರೆ, ಆದ್ರೆ ಇಬ್ರು ಒಂದಾಗ್ತಾನೆ ಇಲ್ಲ. ದುರ್ಯೋಧನ ಹೇಳ್ತಾ ಇದ್ದಾನೆ, ಏನಂದೇ, ಇಬ್ಬರು ಸಾಯುವುದರಲ್ಲಿದ್ದಾರ ಅಂದ್ರೆ ಗೆಲ್ಲೋ ವಿಶ್ವಾಸ ನಿನಗೂ ಇಲ್ವಾ ಅವ್ರಿಗೂ ಇಲ್ವಾ? ಛೇ, ಎಂತ ಬಿಕ್ಕಟ್ಟಿನಲ್ಲಿ ಸಿಲುಕಿಕೊಂಡೆ. ಕರ್ಣನಿಗೆ ಮೊದಲು ಪಟ್ಟ ಕಟ್ಟಿದರೆ ಭೀಷ್ಮ ಬರುವುದಿಲ್ಲ, ಭೀಷ್ಮನಿಗೆ ಪಟ್ಟ ಕಟ್ಟಿದರೆ ಕರ್ಣ ಬರುವುದಿಲ್ಲ. ಎಂತ ವಿಪರ್ಯಾಸ! ಒಂದು ವೇಳೆ ಭೀಷ್ಮ ಯುದ್ಧದಿಂದ ಹೊರಗುಳಿದರೆ ದ್ರೋಣ, ಕೃಪಾಚಾರ್ಯ, ಅಶ್ವತ್ಥಾಮರು ಕೂಡ ಬರೋದಿಲ್ಲ ಯುದ್ಧಕ್ಕೆ. ಸಮ ಸಂಬಂಧದ ಇವರು ಏನ್ ಮಾಡ್ತಾರೆ? ಇವ್ರು ಯಾರೂ ಬರ್ಲಿಲ್ಲ ಅಂದ್ರೆ ಶಲ್ಯ ಬರಲ್ಲ, ಕೃತವರ್ಮ ಬರಲ್ಲ. ಹಾಗಾದ್ರೆ ಯುದ್ಧ ಮಾಡೋದು ಯಾರು? ಅಣ್ಣ ಒಂದು ಮಾತು ಹೇಳ. ತಾತನೇ ಕರ್ಣನನ್ನ ಕರೆಸಿ ಏನೋ ಬಾಯ್ ತಪ್ಪಾಡಿದ ಮಾತು ಅದನ್ನ ಮರೆತು ಯುದ್ಧದಲ್ಲಿ ಸೇರು ಅಂತ ತಾತನ ಕೈಲಿ ಹೇಳಿಸ್ಬಿಟ್ರೆ, ತಮ್ಮ, ಅದೇ ದಿನವೇ ನಾನು ತಾತನ ಕಾಲಿಗೆ ಬಿದ್ದು ಕರ್ಣನ ಮನವೊಲಿಸಲು ಯಾಚಿಸಿದೆ. ಆದರೆ ತಾತ ಕಿಡಿಕಿಡಿಯಾದ, ನನ್ನನ್ನ ಬೈದು ಹೊರಗಟ್ಟಿದ. ಅವನಿಗೆ ಅಂಗರಾಜ್ಯವನ್ನ ಕೊಟ್ಟಾಗ ನನ್ನನ್ನು ಕೇಳಿದೆಯಾ? ಲಾಭ ನಷ್ಟದ ಬಗ್ಗೆ ಯೋಚನೆ ಮಾಡಿದೆಯಾ? ಸಿಂಹಾಸನಕ್ಕೆ ನಾನು ನಿಷ್ಠನಾಗಿರುವುದು ನನ್ನ ತಂದೆ ತಾಯಿಗೆ ಕೊಟ್ಟ ಮಾತಿನಿಂದ, ನಿನ್ನ ಮಾತನ್ನು ಕೇಳುವುದಿಲ್ಲ ಎಂದು ತಾತ ಹೇಳಿಬಿಟ್ಟ ತಮ್ಮ. ಧರ್ಮದ ಉಪನ್ಯಾಸವನ್ನ ಮಾಡಿ ನನಗೆ ಬೈತಾನೆ. ಕರ್ಣನ ಮಕ್ಕಳಿಗೆ, ಪರಿವಾರಕ್ಕೆ, ಆಪ್ತರಿಗೆ, ಮಿತ್ರರಿಗೆ ಯಾರಿಗಾದ್ರೂ ಹೇಳಿಸಿ ಕರ್ಣನ ಮನಸ್ಸನ್ನ ಒಲಿಸೋಣ. ಅಣ್ಣ, ಎಲ್ಲ ಪ್ರಯತ್ನ ಮಾಡಿ ಬಂದೆ. ಎಲ್ರೂ ಒಂದೇ ಮಾತು, ಮೊದಲು ಕರ್ಣನಿಗೆ ಸೇನಾಪತಿ ಪಟ್ಟ ಕಟ್ಟಿ ಅಂತ. ಉತ್ಸಾಹದಿಂದ ಯುದ್ಧ ಮಾಡುವ ವೀರನನ್ನ ಬಿಟ್ಟು ಮುದಿಗೂಬೆಗಳನ್ನ, ಮನಸ್ಸಿಲ್ಲದವರನ್ನ, ರಾಜನ ವಿಶ್ವಾಸ ಸಂಪಾದಿಸಲಾರದವರನ್ನ ಪಟ್ಟ ಕಟ್ತಾ ಇದ್ದೀರಾ ಅಂತ ನನ್ನನ್ನೇ ಪ್ರಶ್ನೆ ಮಾಡ್ತಿದಾರಣ್ಣ. ಏನ್ ಹೇಳ್ದೆ ಆ ಮಾತಿಗೆ ನೀನು ದುಶ್ಯಾಸನ? ವಯೋವೃದ್ಧರಿಗೆ ಮೊದಲು ಮರ್ಯಾದೆ ಸಲ್ಲಬೇಕು, ಗುರು ಹಿರಿಯರಿಗೆ ಗೌರವಿಸಬೇಕು. ಹಾಗಾಗಿ ಅವರಿಗೆ ಪಟ್ಟ. ಆದರೆ ಕರ್ಣನ ಪರಾಕ್ರಮ ಅಜೇಯ ಅಂತ ಕೊಂಡಾಡ್ದೆ ಅಣ್ಣ. ಸರಿ, ನೀನಿನ್ನು ಹೊರಡು. ಕರ್ಣನನ್ನು ಭೇಟಿಯಾದ ಮೇಲೆ ನಿನ್ನನ್ನು ಭೇಟಿಯಾಗುವೆ ಅಂತ ದುರ್ಯೋಧನ ದುಶ್ಯಾಸನನ್ನ ಅಲ್ಲಿಂದ ಕಳಿಸಿದ್ದಾನೆ. ದುರ್ಯೋಧನ ಸ್ನಾನಗೃಹಕ್ಕೆ ಹೊರಟಿದ್ದ, ಸ್ನಾನ ಮಡಿಗಳನ್ನ ಮಾಡಬೇಕು ಅಂತ. ಅರುಣೋದಯ ಪೂರ್ವ ದಿಗಂತದಲ್ಲಿ ಆಗ್ತಾ ಇದೆ. ಒಂದು ಮುಹೂರ್ತ. ಅವಸರದಲ್ಲಿ ಒಬ್ಬ ಓಡೋಡಿ ಬರ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ, ಪ್ರಭುಗಳೇ, ವಿದುರ ಮಹಾಮಂತ್ರಿಗಳು ತೀರ್ಥಯಾತ್ರೆಗೆ ಹೊರಟು ನಿಂತಿದ್ದಾರೆ, ವಿಷಯವನ್ನ ತಿಳಿಸಲು ಬಂದೆ. ಈ ಮಾತನ್ನ ಕೇಳಿ ದುರ್ಯೋಧನನಿಗೆ ಗಾಬರಿ ಆಗ್ಲಿಲ್ಲ, ಆದ್ರೆ ಎದೆಯಲ್ಲಿ ಚೂರಿ ಇರಿದಂತಹ ನೋವಾಗ್ತಾ ಇದೆ. ಅಂದಿನಿಂದ ಇಂದಿನ ತನಕ ದುರ್ಯೋಧನನನ್ನ ದೂಷಿಸುತ್ತಾ ಪಾಠವನ್ನ ಮಾಡ್ತೇ ಬಂದಿದ್ರು. ಸಭೆಯಲ್ಲಿ ದುರ್ಯೋಧನನ ಕಟುವಾಕ್ಯಕ್ಕೆ ತನ್ನ ಬಿಲ್ಲನ್ನ ಮುರಿದಂತಹ ವಿದುರ ಮತ್ತೆಂದೂ ಬಿಲ್ಲನ್ನ ಮುಟ್ಟುವುದಿಲ್ಲ ಎಂಬ ಶಪಥ ಮಾಡಿದ್ದ. ವಿದುರ ಹೋಗ್ತಾ ಇದ್ದಾನೆ. ಕೊನೆಯ ಬಾರಿ ದುರ್ಯೋಧನ ಅವನ ಮುಖವನ್ನ ನೋಡೋ ಹಂಬಲದಿಂದ ಹೋದ. ಅವನು ಬಂದದ್ದು ಗೊತ್ತಾಯ್ತು. ವಿದುರ ತಿರುಗಿ ಹೇಳ್ತಾ ಇದ್ದಾನೆ, ಕುಮಾರ, ಇಷ್ಟು ದೂರ ಬಂದ, ಹೇಳಿ ಕಳ್ಸಿದ್ರೆ ನಾನೇ ನಿನ್ನ ಹತ್ರಕ್ಕೆ ಬರ್ತಾ ಇದ್ನಲ್ಲಪ್ಪ. ದುರ್ಯೋಧನನಿಗೆ ವಿದುರನ ಶಾಂತ ಮನಸ್ಸು ಅರ್ಥ ಆಯ್ತು.
ಏನೋ ತೀರ್ಥಯಾತ್ರೆ ಹೊರಟಿರುವಂತೆ ನನ್ನನ್ನು ಆಪತ್ಕಾಲದಲ್ಲಿ ಕೈ ಬಿಡ್ತಾ ಇದ್ಯಾ? ಈ ಯುದ್ಧದ ಸಮಯದಲ್ಲಿ ಯಾತ್ರೆ ಅವಶ್ಯಕತೆ ಇತ್ತ ಚಿಕ್ಕಪ್ಪ? ಅಯ್ಯ ರಾಜಕುಮಾರ, ನನ್ನ ಮನೆಯ ತನಕ ನೀನು ಬಂದುದಕ್ಕೆ ಸಂತೋಷ. ಆದ್ರೆ ನಾನು ಮಹಾಮಂತ್ರಿ ಅಲ್ಲ, ಹೆಸರಿಗೆ ಮಾತ್ರ ಮಂತ್ರಿ. ನಿನ್ನ ಮಂತ್ರಿಗಳು ನಿನಗಿದ್ದೇ ಇದ್ದಾರಲ್ಲ, ಅವರು ನಿನ್ನನ್ನು ಮರಣದವರೆಗೂ ಕೈ ಬಿಡದವರು. ನಾನು ಮರಣ ನಿನಗೆ ಬಾರದಿರಲೆಂಬ ಹಳೆಯ ರೀತಿಯ ಮಂತ್ರಿ. ನನ್ನ ಸಲಹೆ ಸೂಚನೆ ಎಂದೂ ನಿನಗೆ ರುಚಿಸ್ಲೇ ಇಲ್ವಲ್ಲಪ್ಪ. ನಿನಗೆ ಆಪತ್ಕಾಲ ಈಗ ಬಂತ? ನಿನಗ್ ಬಂದು 30 ವರ್ಷ ಆಯ್ತು. ನಿನಗೆ ಮಾತ್ರವಲ್ಲ, ಇಡೀ ಕುರುಕುಲಕ್ಕೆ, ಭರತ ವರ್ಷಕ್ಕೆ. ನಾನು ಯಾವತ್ತೂ ನೀನ್ ಕೈ ಬಿಡ್ಲಿಲ್ಲ, ನೀನೇ ನನ್ನ ಕೈ ಬಿಟ್ಟಲ್ಲಪ್ಪ. ಈಗ್ಲೂ ಇಲ್ಲೇ ಇದ್ದು ನಿನ್ನನ್ನ ರಕ್ಷಿಸಕ್ ನಾನ್ ಸಿದ್ಧ. ಒಂದು ಮಾತನ್ನು ಹೇಳು, ಪಾಂಡವರ ರಾಜ್ಯವನ್ನು ಅವರಿಗೆ ಕೊಡ್ತೇನೆ ಅಂತ. ಸಂತೋಷದಿಂದ ಯುಧಿಷ್ಠಿರನ ಬಳಿಗೆ ಹೋಗಿ ನಾನು ಯುದ್ಧವನ್ನು ನಿಲ್ಲಿಸಿ ಬರ್ತೇನೆ. ಆಮೇಲೆ ನೀನು ಪಾಂಡವರು ಕೂತು ಮಾತಾಡಿದ್ರೆ ತದನಂತರ ತೀರ್ಥಯಾತ್ರೆ ಮಾಡಿ ಬರ್ತೇನೆ. ದುರ್ಯೋಧನ ಹೇಳ್ತಾ ಇದ್ದಾನೆ, ಈಗ ನಡೆಯುವ ಯುದ್ಧ ಯಾತ್ರೆಯನ್ನ ಯಾರೂ ನಿಲ್ಲಿಸಲು ಸಾಧ್ಯವಿಲ್ಲ. ಹೌದಾ? ನಾನೇನ್ ಯೋಧನ, ಬ್ರಾಹ್ಮಣನ? ನಾನೊಬ್ಬ ಶೂದ್ರ ಅಲ್ವಾ? ಯುದ್ಧದಲ್ಲಿ ಶೂದ್ರನಾದ ನಾನು ನಿನ್ಗೆ ಯಾವ ರೀತಿ ಸಹಾಯ ಮಾಡ್ಬೋದಪ್ಪ? ಅದು ಅಧರ್ಮ ಯುದ್ಧ ಬೇರೆ. ಯುದ್ಧವನ್ನ ನಿಲ್ಲಿಸ್ಲಿಕ್ಕೆ ನಾನು ಕೈಲಾದ ಪ್ರಯತ್ನವನ್ನ ನಾನು ಮಾಡಿದೆ, ಅದು ಸಾಧ್ಯವಾಗ್ಲಿಲ್ಲ. ಹಾಗಾಗಿ ಮೌನವಾಗಿ, ಮೂಕನಾಗಿ ಹೋಗ್ತಾ ಇದ್ದೇನೆ ದೂರ. ಆತ್ಮಾರ್ಥೇ ಪೃಥಿವೀಂ ತ್ಯಜೇತ್, ದೇಶ ತ್ಯಾಗೇನ ದುರ್ಜನಮನ್ನತೆ ಶಾಸ್ತ್ರ. ನೀನು ಬದುಕಲಾರೆಯಾದರೆ ನಾನಾದರೂ ಬದುಕಲು ಬಿಡು, ಅವರವರ ಗತಿ ಅವರವರಿಗೆ ಅಂತ. ಆಗ ದುರ್ಯೋಧನ ಹೇಳ್ತಾನೆ, ಹಸ್ತಿನಾವತಿಯ ಉಪ್ಪು ತಿಂದಂತಹ ಮಂತ್ರಿಯ ಬಾಯಿಂದ ಬರುವ ಮಾತ ಇದು? ಏನಂದೇ? ಯಾರ ಊರಿನ ಉಪ್ಪನ್ನ ಯಾರು ತಿಂದ್ರು? ಯಾರು ತಿಂದ್ರೂ ಕೂಡ ನೀರು ಕುಡಿಬೇಕಾಗತ್ತೆ. ಆ ನೀರು ಹಸ್ತಿನಾವತಿದೆ ಆಗ್ಬೇಕು ಅಂತೇನಿಲ್ಲ. ತಿಂದು ಉಪ್ಪನ್ನ ಯಾರ ತಲೆ ಮೇಲೂ ಹೊತ್ತು ಹೋಗೋದಿಲ್ಲಪ್ಪ. ಈ ಋಣವನ್ನ ತೀರಿಸ್ಬೇಕು ಅಂತಾನೆ ನಿನ್ನನ್ನ ಮೃತ್ಯುದವಡೆಯಿಂದ ಎತ್ತಬೇಕು ಅಂತಾನೆ ನೋಡ್ದೆ ನಾನು. ಆದ್ರೆ ಉಪ್ಪು ನೀರು ಕುಡಿಯುತ್ತಾ ಸಮುದ್ರದಲ್ಲಿ ಕಲ್ಲು ಕಟ್ಕೊಂಡು ಸಾಯಕ್ ಬಿದ್ದವನ್ನ ದಡದಲ್ ತರದು ಮೂರ್ಖತನ ಅಲ್ವಾ? ಸ ಯತ್ರೇಚಿಸಿ ವಿದುರ ತತ್ರ ಗಚ್ಚ ಸುಸಾತ್ವಿತಾ ಹೆಸತಿ ಸ್ತ್ರೀ ಜಹಾತಿ ಅಂತ. ಎಲ್ಲಿ ಬೇಕಾದ್ರೂ ಹೋಗು, ಎಷ್ಟು ಸಂತೈಸಿ ತೃಪ್ತಿಗೊಳಿಸಿದರೂ ಗೃಹಿಣಿಯನ ಮದುವೆ ಆದಂತಹ ಗಂಡ ಪರಸ್ತ್ರೀ ಮನೆಗೆ ಹೋದ ಅಂದ್ರೆ ಅವನನ್ನ ಸಂತೈಸಕ್ ಆಗಲ್ಲ. ಬಹಳ ನೊಂದ್ಕೊಂಡ್ ಹೇಳ್ದಂತ ಮಾತಿದ್ದು ವಿದುರ. ಇದನ್ ಕೇಳ್ದವ್ರಿಗೆ ಈ ರೀತಿ ಶಬ್ದ ಬಳಕೆ ಮಾಡಿದ್ರ ಅಂತ ಅನ್ಬಹುದು, ಆದ್ರೆ ಸತ್ಯವಾದ ಮಾತದು. ಹಾಗೆ ಇನ್ನೊಂದ್ ಮಾತು ಹೇಳ್ತಾನೆ, ನ ಶ್ರೇಯಸೇ ನೀಯತೆ ಮಂದ ಬುದ್ಧಿ ಸ್ತ್ರೀ ಶ್ರೋತ್ರಿಯ ಯಸ್ಯೇವ ಗೃಹೇ ಪ್ರದುಷ್ಟ. ಧ್ರುವಂ ನ ರೋಚೇತ್ ಭರತ ವರ್ಷಭ್ಯ ಪತಿ ಕುಮಾರ್ಯ ಇವ 60 ವರ್ಷ. ದಡ್ಡನಿಗೆ ಎಷ್ಟು ಉಪದೇಶಿಸಿದರೂ ಅವನ ಬುದ್ಧಿ ಒಳ್ಳೇದ್ ಯೋಚನೆ ಮಾಡಲ್ಲ. ವೈದಿಕ ಪುರುಷನ ಮನೆಯಲ್ಲೇ ಬೆಳೆದಂತಹ ಬ್ರಾಹ್ಮಣ ಸ್ತ್ರೀಯರಿಗೆ ಕೆಟ್ಟದ್ದು ಆಲೋಚನೆ ಬರಲ್ಲ. ಎಷ್ಟು ತಡೆದ್ರೂ ಕೂಡ ಪರಪುರುಷರ ವ್ಯಾಮೋಹ ಅವ್ರಿಗತ್ತಲ್ಲ. 60 ವರ್ಷದ ಗಂಡನ ಕುಮಾರಿ ಪತ್ನಿಗೆ ಬೇರೆ ಪುರುಷರ ಮೇಲೆ ಮನಸ್ಸಾಗುತ್ತಂತೆ. ಹಾಗೆ ನಿನಗೆಷ್ಟು ಹೇಳಿದ್ರು ಶ್ರೇಯಸ್ಸಿನ ರುಚಿ ನಿನ್ಗೆ ಹತ್ತೋದಿಲ್ಲ ಅಂತ ಅವನು ಕಟುವಾಗಿ ಉತ್ತರ ಕೊಡ್ತಾನೆ ವಿದುರ. ಹೀಗಂದವರೇ ವಿದುರ ಹಿಂದಿರುಗಿ ಹೋಗಕ್ಕೆ ಸಿದ್ಧನಾದ. ದುರ್ಯೋಧನ ಆಗಲೇ ಅಲ್ಲೇ ಸತ್ತವನಂತೆ ಅವನ ಕಣ್ಣಿಗೆ ಬೀಳ್ತಾ ಇದ್ದಾನೆ, ವಿದುರನ ಕಣ್ಣಿಗೆ.
ನಾನು ಈ ಕುರುಕುಲಕ್ಕಾಗಿ ನಾನು ಏನು ಮಾಡಕ್ಕಾಗ್ತಾ ಇಲ್ವಲ್ಲ ಅನ್ನೋ ನೋವು ಅವನ ಕಣ್ಣಲ್ಲಿ ಕಣ್ಣೀರಾಗಿ, ವಿದುರನ ಕಣ್ಣಲ್ಲಿ ಹನಿಗಳು ನೆಲಕ್ಕೆ ಬಿದ್ದುವು. ಈ ವಿಕಾರವನ್ನ ಕಂಡಂತಹ ದುರ್ಯೋಧನ, ನಾನು ಆಡಿದಂತ ಚಿಚ್ಚು ಮಾತಿನಿಂದ ನೋವಾಗಿರ್ಬೇಕು, ಹಾಗಾಗಿ ಇದು ಹೇಳ್ತಾ ಇದ್ದಾನೆ ಅಂತ ಹೊರಟೋದ. ಸ್ನಾನಗೃಹಕ್ಕೆ ಹೋದ. ಸ್ನಾನಗೃಹದ ಬಾಗಿಲಲ್ಲಿ ಮತ್ತೊಬ್ಬ ಸೈನಿಕ ನಿಂತಿದ್ದ. ದುರ್ಯೋಧನ ಕೇಳ್ತಾನೆ, ಮತ್ತೇನಪ್ಪ ಸಮಾಚಾರ, ಇನ್ನೇನ್ ತಂದೆ? ಆಗ ಹೇಳ್ತಾ ಇದ್ದಾನೆ ಚಾರ, ಪ್ರಭು, ಬಲಭದ್ರ ದೇವರು ಕೂಡ ತೀರ್ಥಯಾತ್ರೆ ಹೊರಟಿದ್ದಾರೆ. ಬಲಭದ್ರ ದೇವರು ಅಂದ್ರೆ ಯಾರು? ಬಲರಾಮ. ದುರ್ಯೋಧನನಿಗೆ ಗದಾಯುದ್ಧ ಕಲಿಸಿಕೊಟ್ಟಂತಹ ಗುರುವೇ ಬಲರಾಮ. ಏನಂದೆ? ಎಲ್ಲರಿಗೂ ತಲೆ ಕೆಟ್ಟಿದ್ಯಾ? ಈ ವಿಷಮ ಕಾಲದಲ್ಲಿ ತೀರ್ಥಯಾತ್ರೆನ, ಇವರಿಗೆಲ್ಲ ಮುಹೂರ್ತವನ್ನು ಇಟ್ಕೊಟ್ಟವ್ರು ಯಾರು? ಅಷ್ಟು ಮಾತಾಡೋಷ್ಟರಲ್ಲಿ ಬಲರಾಮನೇ ದುರ್ಯೋಧನನ ಬಳಿಗೆ ಬರ್ತಾ ಇದ್ದಾನೆ. ಬಲಭದ್ರ ಬಂದು, ದುರ್ಯೋಧನ, ಯುದ್ಧವನ್ನ ನಿಶ್ಚಯಿಸಿದಂತೆ. ಗುರುದೇವ, ಶರಣು ಶರಣಾರ್ಥಿ. ಹೌದು, ಆದ್ರೆ ಇದು ನಾನು ನಿರ್ಧಾರ ಮಾಡಿದ್ದಲ್ಲ, ಎಂದೋ ನಿರ್ಧಾರವಾಗಿತ್ತು. ಏನೋ ಅಪ್ಪ, ಈ ಘರ್ಷಣೆ ನನಗಿಷ್ಟವಿಲ್ಲ, ಹಾಗಾಗಿ ನಾನು ತೀರ್ಥಯಾತ್ರೆಗೆ ಹೊರಟಿದ್ದೇನೆ. ಗುರುದೇವ, ನೀವು ನನ್ನನ್ನು ಆಪತ್ಕಾಲದಲ್ಲಿ ಬಿಟ್ಟು ಹೋಗ್ತಾ ಇದ್ದೀರಾ? ನಿಮ್ಗೆ ತೀರ್ಥಯಾತ್ರೆ ಬಹು ಮುಖ್ಯವಾದದ್ದಾ? ಕೃಷ್ಣ ಹೇಳ್ದ, ನಾನು ಅಜ್ಞಾನದಿಂದ ಗೋಹತ್ಯೆ ಮಾಡಿದ್ದೇನೆ, ಹಾಗಾಗಿ ನನ್ನ ಪಾಪ ಪರಿಹಾರ ಆಗಬೇಕು ಅಂದ್ರೆ ತೀರ್ಥಯಾತ್ರೆಗೆ ಹೊರಡುವಂತ ಆಗಾಗ ಹೋಗ್ತಾ ಇದ್ದೇನೆ. ಏನು ಗೋಹತ್ಯೆಯ? ಅದು ನಿಮ್ಮಿಂದ ಆಯ್ತಾ? ಅದಕ್ಕೆ ಪ್ರಾಯಶ್ಚಿತ್ತ ಕೊಟ್ಟವ್ರು ಯಾರು? ನಿನ್ನೆ ಪ್ರಾತಃ ಕಾಲ ಊರಾಚೆ ವ್ಯಾಯಾಮ ಮಾಡ್ತಾ ಇದ್ದೆ. ಬಹಿರ್ದೇಶಕ್ಕೆ ಹೋಗುವ ಪ್ರವೃತ್ತಿ ಆಯ್ತು. ಹೋಗಿ ಕೂತ್ಕೊಂಡೆ. ನೋಡಿ, ಅರ್ಥ ಆಗ್ತದೆ. ಬಹಿರ್ದೇಶ ಅಂದ್ರೆ ಗೊತ್ತಲ್ವಾ? ಬಹುರ್ದೇಶಕ್ಕೆ ಹೋಗುವಂತ ಒತ್ತಾಯ್ತು. ಹೋಗಿ ಕೂತ್ಕೊಂಡೆ ನಾನು. ಒಂದು ಬಡಕಲ ಗೋವು ಹಿಂದಿನಿಂದ ಬಂದು ನಾನು ತಿವಿಬೇಕು ಅಂತ ಕೊಂಬುಗಳನ್ನ ಎತ್ಕೊಳ್ತಾ ಓಡ್ ಬಂತು ನನ್ನ ಹತ್ರ. ಅದನ್ನು ಓಡಿಸ್ಬೇಕಲ್ಲ ಅಂತ ಏನ್ ಮಾಡ್ದೆ, ಅಲ್ಲೇ ಪಕ್ಕದಲ್ಲಿ ಮಣ್ಣಿನ ಹೆಂಟೆ ಬಿದ್ದಿತ್ತು, ಮಣ್ಣಿನ ಉಂಡೆ ಚಿಕ್ಕದು. ಅದನ್ನ ಮಣ್ಣಿನ ಎಂಟೆ ತೆಗೆದು ಅದ್ರ ಮೇಲೆ ಹೋಗು ದೂರ ಅಂತ ಅದ್ರ ಮೇಲೆ ಹಾಕಿದೆ. ಅಷ್ಟಕ್ಕೆ ಅದು ಸತ್ತು ಬಿದ್ದು ಹೋಯ್ತು. ಶೌಚ ಮಾಡ್ಕೊಂಡು ಬಂದು ಅದನ್ನು ಮುಟ್ ನೋಡ್ತೀನಿ, ಸಂಪೂರ್ಣ ನಿರ್ಜೀವವಾಗ್ಬಿಟ್ಟಿದೆ. ಇಷ್ಟು ಕಷ್ಟದ ಸಮಯ. ಈ ಮಾತನ್ನ ಕೇಳಿದಂತಹ ದುರ್ಯೋಧನನಿಗೆ ನಗು ತಡೆಯಕ್ಕಾಗ್ತಾ ಇಲ್ಲ. ನಗ್ತಾ ಇದ್ದಾನೆ. ತಮ್ಮ ಕೈಯಿಂದ ಒಂದು ಬಡ ಹಾಕಲು ಸಾಯುತ್ತ, ಅದು ಅಷ್ಟು ಬೇಗನೆ ಪ್ರಾತಃ ಕಾಲದಲ್ಲಿ ಮೇಯಕ್ ಬಿಟ್ಟವ್ರು ಯಾರು? ಅಲ್ಲಿ ಬಂದಿದ್ದು ಹೇಗೆ? ಬರೀ ಒಂದು ಮಣ್ಣು ಹೆಂಟೆಗೆ ಪ್ರಾಣ ಬಿಡೋದು ಅಂದ್ರೆ ಏನ್ ಅರ್ಥ? ಇದೇನ್ ಮಾಯಾ ಪ್ರಯೋಗವ ಗುರುದೇವ? ಬಲಭದ್ರ ಹೇಳ್ತಾನೆ, ಯಾವ ಸುಡುಗಾಡು ಪ್ರಯೋಗವಾದ್ರೇನು? ಆ ಗೋವಿನ ಚರಿತ್ರೆ ನನಗೆ ಯಾಕೆ ಬೇಕು? ನನ್ನ ಕೈಯಿಂದ ಸತ್ತಿತು, ಅಷ್ಟು ಮುಖ್ಯ ನನಗೆ. ಹಾಗಾದ್ರೆ ಗುರುದೇವ, ಭೂ ಪ್ರದಕ್ಷಿಣೆ ಮಾಡ್ಬೇಕಾ ನೀವೀಗ? ಹೌದು, ಯಾತ್ರೆ ಈಗ ಆರಂಭಿಸ್ಬೇಕು. ಕನಿಷ್ಠ ಪಕ್ಷ 15 ದಿನಗಳಾದ್ರೂ ಆಗುತ್ತಂತೆ. ಕ್ಷೇತ್ರ ತೀರ್ಥಗಳನ್ನ ಸುತ್ತಿ ಬಂದು ಲಕ್ಷ ಗೋದಾನ ಮಾಡ್ಬೇಕಂತೆ. ಅಯ್ಯೋ, ಈ ಯುದ್ಧಾರಂಭದ ಸಮಯದಲ್ಲಿ ನಿಮ್ಮ 15 ದಿನಗಳ ಯಾತ್ರೆ ಆಗಬೇಕೆ? ಹೋಗ್ಲಿ, ನಿಮ್ಗೆ ಇದನ್ನೆಲ್ಲ ಹೇಳ್ಕೊಡ್ತಾ ಇರೋದೇ ಪ್ರಾಯಶ್ಚಿತ್ತ ವಿಧಿ ಹೇಳ್ಕೊಟ್ಟಂತ ಪುರೋಹಿತ್ರು ಯಾರಪ್ಪ? ಬೇರೆ ಯಾರಪ್ಪ? ನನ್ನ ತಮ್ಮ ಶ್ರೀಕೃಷ್ಣ. ಬೇಗ ಹೊರಡು ಅಂತ ಹೇಳ್ತಾ ಇದ್ದಾನೆ, ಈ ಕ್ಷಣವೇ ಹೊರಡು ಅಂತ ಆಗ್ರಹ ಮಾಡ್ದ. ದಿನ ಬಿಟ್ಟಷ್ಟು ಪ್ರಾಯಶ್ಚಿತ್ತ ಜಾಸ್ತಿ ಆಗುತ್ತಂತೆ. 15 ದಿವಸ 15 ವರ್ಷ ಹೋಗ್ಬೇಕಂತೆ. ಶ್ರೀಕೃಷ್ಣ ಅಂದಾಕ್ಷಣ ದುರ್ಯೋಧನ ಕಣ್ಣನ್ನರಳಿಸಿ, ಓಹೋ, ಕೃಷ್ಣನ ಕುತಂತ್ರ ಅಂತ ಮನಸ್ಸಲ್ಲಿ ಆಲೋಚನೆ ಮಾಡ್ತಾನೆ. ತಿಳಿಯಿತೋ ತಿಳಿಯಿತು ಅಂದ. ಆಗ ಬಲಭದ್ರ ದೇವರು, ಏನ್ ತಿಳಿತು ದುರ್ಯೋಧನ? ನಿಮ್ಮ ಯಾತ್ರಾ ಕಾಲ
ನಿರ್ಣಯದ ರಹಸ್ಯ ತಿಳಿತು ಗುರುದೇವ. ರಹಸ್ಯ ಏನಿದೆ ಇದ್ರಲ್ಲಿ? ಕೃಷ್ಣನ್ನೇ ಕೇಳಿ ಗೊತ್ತಾಗುತ್ತೆ. ಹೋಗ್ಲಿ, ಆ ಸತ್ತ ಗೋವನ್ ನೀವೇನ್ ಮಾಡಿದ್ರಿ? ಸ್ನಾನ ಮಾಡಿ ಬಂದು ಸಂಸ್ಕಾರ ಮಾಡ್ಬೇಕು ಅಂತ ನೋಡ್ದೆ, ಅಷ್ಟರಲ್ಲಿ ಯಾರೋ ಅದನ್ನ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಗೋಮಾಂಸ ಭಕ್ಷಕರು ಏನಾದ್ರು ತಗೊಂಡು ಹೋಗಿರ್ಬೋದೇನೋ, ನನಗ್ ಗೊತ್ತಿಲ್ಲಪ್ಪ. ಅದೇ ರಹಸ್ಯ ಗುರುವರ್ಯ. ಅದೃಶ್ಯವಾಗಿ ಬಿಡುವ ಗೋವನ್ನ ಬೇಕೆಂದಾಗ ಸಾಯುವ ತೀರ್ಥಯಾತ್ರೆಯನ್ನ ವಿಧಿಸುವ ಈ ಚಾಣಾಕ್ಷ ಯಾರಿರ್ಬೋದು? ಬೇಕೆಂದು ಮಾಡಿದ್ದಾರೆ ಗುರುದೇವ. ನನಗೆ ಯಶ ತರಬೇಕು, ನನ್ನೊಟ್ಟಿಗೆ ಯುದ್ಧದಲ್ಲಿ ಪಾಲ್ಗೊಂಡು ದಯಮಾಡಿ ವಿಜಯವನ್ನ ಕಲ್ಪಿಸಿ ಗುರುದೇವ ಅಂತ ದುರ್ಯೋಧನ ಬಲರಾಮರ ಹತ್ರ ಪ್ರಾರ್ಥಿಸ್ತಾ ಇದ್ರೆ, ಬಲಭದ್ರರು ಹೇಳ್ತಾ ಇದ್ದಾರೆ ಏನಪ್ಪಾ, ಅದಕ್ಕೆ ಭೀಷ್ಮ, ದ್ರೋಣ, ಕರ್ಣ, ಕೃಪಾ, ಶಲ್ಯ, ಶಕುನಿ, ಮೇಲಾಗಿ ನನ್ನ ಜೊತೆ ನನ್ನ ಬಳಿ ಗದಾ ಪಾರಂಗತನಾಗಿದ್ಯ ನೀನು. ಭೀಮ ಕೂಡ ನನ್ನ ಶಿಷ್ಯನೇ, ಆದ್ರೆ ಅವನಿಗಿಂತ ಹೆಚ್ಚಿನ ಶಕ್ತಿ ನಿನ್ನ ಹತ್ರ ಇದೆ. ನನ್ನ ಪ್ರಾಯಶ್ಚಿತ್ತ ನಾನು ಮಾಡ್ಕೋಬೇಕು. ನಿನಗೆ ಯುದ್ಧ ಹೇಗೂ ಬೇಗ ಮುಗಿಯಲ್ಲ, ಅಷ್ಟ್ರಲ್ಲಿ ಮುಗಿಸ್ ಬಂದ್ಬಿಡ್ತೀನಿ ನಾನು. ಬಂದ್ರು ಶ್ರೀಕೃಷ್ಣ ನನ್ನ ತಮ್ಮ, ಆಯುಧ ಹಿಡಿಯಲ್ಲ ಅನ್ನೋ ಪ್ರತಿಜ್ಞೆ ಮಾಡಿದ್ದಾನಲ್ಲ, ಮರ್ತೋದಾ? ಯಾವಾಗ ಈ ಮಾತನ್ನ ಹೇಳಿದ್ರು ಬಹಳ ಬೇಸರ ಆಗೋಯ್ತು. ನೊಂದ ದುರ್ಯೋಧನ. ಈ ಕಡೆ ಬಲಭದ್ರರಾಮರು ಹೊರಟೋದ್ರು. ಧೃತರಾಷ್ಟ್ರನ ಸಭೆ ಸೇರಿದೆ. ಯುದ್ಧಕ್ಕೆ ಮೊದಲು ದಂತದ ಸಿಂಹಾಸನ, ಕುರುಡುದೊರೆ ಅದ್ರ ಮೇಲೆ ಕೂತ್ಕೊಂಡಿದ್ದಾರೆ. ಬಲಬದಿಯಲ್ಲಿ ಭೀಷ್ಮ, ಅವನ ಪಕ್ಕ ಕೃಪಾ, ಅಕ್ಷೋಹಿಣಿ ನೇತಾರರು ಕೂಡ ಬಂದು ಅವರವರ ಆಸನದಲ್ಲಿ ಕೂತ್ಕೊಂಡಿದ್ದಾರೆ. ಎಡಭಾಗದಲ್ಲಿ, ರಾಜನ ಎಡಭಾಗದಲ್ಲಿ ಮಹಾಮಂತ್ರಿಯ ಪೀಠದಲ್ಲಿ ಕೂತ್ಕೋಬೇಕಾದಂತಹ ವಿದುರನ ಪೀಠ ಖಾಲಿ. ಶಕುನಿ, ಕರ್ಣಿಕ ಎಲ್ಲ ಕೂತಿದ್ದಾರೆ. ಅವನ ಪಕ್ಕದಲ್ಲಿ ದ್ರೋಣ, ಮುಂದೆ ಅಶ್ವತ್ಥಾಮ ಎಲ್ಲ ಕೂತಿದ್ದಾರೆ. ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಕುಮಾರ, ಯುದ್ಧಕ್ಕೆ ಏನೆಲ್ಲ ಸಿದ್ಧತೆ ಆಗಿದೆ ಹೇಳು. ನಮ್ಮವರ ಬಲವನ್ನ ಮುಖ್ಯವಾಗಿ ಹೆಸರಿಸು. ಆತ್ಮವಿಶ್ವಾಸ ತರಿಸುವ ಅಂಶಗಳನ್ನ ಮೊದಲು ಹೇಳು. ಅಕ್ಷೋಹಿಣಿ ಪತಿಗಳಿಗೆ ಪಟ್ಟಗಟ್ಟಿ ವೀಳ್ಯವನ್ನ ಕೊಡು. ಸರ್ವಸೇನಾನಿ ಯಾರೆಂಬುದನ್ನ ಈ ಸಭೆ ಹರಿಯಲಿ ಅಂತ ಹೇಳಿದಾಗ ದುರ್ಯೋಧನ, ಅಪ್ಪಣೆ ಅಪ್ಪಾಜಿ, ನ ಭೇತವ್ಯಂ ಮಹಾರಾಜ, ನ ಶೋಚ್ಯ ಭವತಾವಯಂ, ಸಮರ್ಥಾಸ್ಮ ಪರಾರ್ಜೇತುಂ ಬಲಿನಃ ಸಮರೇ ವಿಭೋ ಅಂದ. ನಮ್ಮ ಸೇನೆ ಬಲಿಷ್ಠವಾಗಿದೆ, ಶತ್ರುಗಳನ್ನು ಅದು ಜಯಿಸಬಲ್ಲದು. ಯುಧಿಷ್ಠಿರ ಕೇವಲ 5 ಊರುಗಳನ್ನ ಕೊಟ್ಟರೆ ಸಾಕೆಂದು ಹೇಳಿ ಕಳಿಸಿದ್ದಾನೆ. ಅಂದರೆ ಎದರಿ ಬಿಟ್ಟಿದ್ದಾನೆ ಅಪ್ಪಾಜಿ. ನಮ್ಮ ಬಳಿ ಇರುವಷ್ಟು ಸೈನ್ಯ ಅವರ ಬಳಿ ಇಲ್ಲ. ಭೀಮ ನನಗೆ ಗದಾಯುದ್ಧದಲ್ಲಿ ಸರಿಸಮಾನಾದನವನಲ್ಲ. ಅವನನ್ನ ನಾನು ಮುಗಿಸಿದನೊಡನೆ ಕರ್ಣ ಅವನು ಅಂದ್ರೆ ಅರ್ಜುನನನ್ನ ಬಿಡಲಾರ. ಗುರುದ್ರೋಣರು ಅಯೋನಿಜರು. ಶಾಸ್ತ್ರಗಳೆರಡಲ್ಲೂ ಶತ್ರು ನಿಗ್ರಹವನ್ನ ಮಾಡ್ತಾರೆ. ಇಚ್ಛಾಮರಣಿಯಾದ ಕುರುಪಿತಾಮಹರಿದ್ದಾರೆ, ಚಿರಂಜೀವಿಯಾದ ಅಶ್ವತ್ಥಾಮ ಇದ್ದಾರೆ. ಭೀಷ್ಮ, ದ್ರೋಣರು, ಪರಶುರಾಮರೇ ಅವನನ್ನು ನನಗೆ ಸಮಾನೀನು ಅಂತ ಅನುಗ್ರಹಿಸಿದ್ದಾರೆ. ನಾಗಾಸ್ತ್ರ ಇದೆ, ಕುಂಡಲವಿದೆ. ಶಲ್ಯ ಅಸಾಮಾನ್ಯ ವೀರ, ಬೋರಿಷ್ಟ್ರವಸು, ಸೈಂಧವ, ನನ್ನ ತಮ್ಮಂದಿರೇನು ಕಡಿಮೆಯೇ? 11 ಅಕ್ಷೋಹಿಣಿ ಸೈನ್ಯ ನಮ್ಮ ಬಳಿ ಇದೆ. ನಮಗಿಂತ 3ರಷ್ಟು ಕಮ್ಮಿ ಇರುವ ಸೈನ್ಯದೊಡನೆ ಯುದ್ಧ ಮಾಡಬೇಕೆಂಬುದು ಬೃಹಸ್ಪತಿ ನೀತಿ. ಯುಧಿಷ್ಠಿರನೇ ಈ ಯುದ್ಧದ ಬಲಿಪಶು ಆಗ್ತಾನೆ. ನಾನು, ಕರ್ಣನು ಯಜ್ಞ ದೀಕ್ಷಿತರು. ರಥವೇ ವೇದಿ, ಖಡ್ಗವೇ ಸ್ರುವ, ಗದೆಯೇ ಸೃಕ್, ಕವಚವೇ ಅಜಿನ. ಭೀಷ್ಮ, ದ್ರೋಣಾದಿಗಳೇ ಋತ್ವಿಕುಗಳು, ಬಾಣಗಳೇ ದರ್ಬೆಗಳು ಅಂತಾನೆ. ಆಗೆಲ್ಲ ನಗ್ತಾರೆ. ಅಂದ್ರೆ ಹೋಮವನ್ನ ಮಾಡ್ಲಿಕ್ಕೆ ಏನೆಲ್ಲ ಸಾಮಗ್ರಿ ಬೇಕು, ಆ ಹೋಮದ ಮಾಡ್ತಾ ಇರ್ತಕ್ಕಂಥವ್ರೇ
ಈ ಕೌರವರು ಅದರಲ್ಲಿ ಬಲುಪಶು ಆಗ್ತಾ ಇರೋವನು ಯಾರು ಯುಧಿಷ್ಠಿರ ಅಂತ ಅಪಹಾಸ್ಯವನ್ನ ಮಾಡ್ತಾ ಇದ್ದಾನೆ. ಇದೆಲ್ಲದಕ್ಕಿಂತ ಅತಿ ಬಲವಾದಂಥದ್ದು ನಮ್ಮ ಬಳಿ ಇದೆ, ಮಾಟ ಮಂತ್ರ ಶಕ್ತಿ. ಅದನ್ನ ಅಭಿಚಾರಿಕ ಬಲ ಅಂತ ಕರಿತೀವಿ. ಒಬ್ಬ ವ್ಯಕ್ತಿಯನ್ನ ಕುಗ್ಗಿಸ್ಲಿಕ್ಕೆ ಅಭಿಚಾರಿಕ ಮಂತ್ರ ಪ್ರಯೋಗವನ್ನ ಮಾಡ್ತಾರೆ. ಅದನ್ನ ನಾವು ಮಾಟ ಮಂತ್ರ ಶಕ್ತಿ ಅಂತ ನಮ್ಮ ಭಾಷೆಯಲ್ಲಿ ಕರೆದ್ರೆ, ಶಾಸ್ತ್ರದ ಭಾಷೆಯಲ್ಲಿ ಅದನ್ನ ಅಭಿಚಾರಿಕ ಬಲ ಅಂದ್ರೆ ಶತ್ರುವನ್ನ ಕುಗ್ಗಿಸಿ ನಾವು ಮೇಲ್ಮುಖವಾಗಿ ಜಯವನ್ನ ಸಾಧಿಸೋದು. ಇದು ನಮಗ್ ಮಾತ್ರ ಗೊತ್ತಿರೋ ವಿದ್ಯೆ. ಪಾಂಡವರು ಇದನ್ನ ಮಾಡಕ್ ಸಾಧ್ಯನೇ ಇಲ್ಲ. ದೇವಗಂಧರ್ವ ದಾನವರು ಈಗ ಪಾಂಡವರನ್ನು ರಕ್ಷಿಸಕ್ ಸಾಧ್ಯ ಇಲ್ಲ. ಅವರ ತಪಸ್ಸು ವ್ಯರ್ಥ ಆಗೋಗಿದೆ, ಜನಬಲ ಕುಗ್ಗಿದೆ, ಸೋತು ಬಳಲಿದ್ದಾರೆ. ಅವನ ಪಕ್ಷದಲ್ಲಿರ್ತಕ್ಕಂಥ ದೃಪದ ವಿರಾಟರು ಮುದುಕರು. ಅವರ ಆ ಕಡೆ ನಿಂತರೂ ಕೂಡ ಪ್ರಯೋಜನ ಇಲ್ಲ. ನಮ್ಗೆ ಹೇಳ್ತಾರೆ ಆಚಾರ್ಯ ದ್ರೋಣರು ಬಹಳ ಅಂದ್ರೆ 2 ತಿಂಗಳು ಇರ್ಬೋದು ಅಂತ. ಭೀಷ್ಮ ಈ ಮಾತನ್ನ ಕೇಳಿ ಬುಸುಗುಡ್ತಾನೆ. ಆದ್ರೆ ಕರ್ಣ ಪಕ್ಷದವರು ಗಗನ ಬಿರಿಯೋ ತರ ಜಿಗೋದ್ಗಾರ ಮಾಡ್ತಾರೆ. ಅಕ್ಷೋಹಿಣಿ ಪತಿಗಳೇ, ವೀರಾಗ್ರಣಿಗಳೇ, ಸರ್ವ ಸೇನಾಧಿಪತಿಗಳೇ, ಯುದ್ಧದಲ್ಲಿ ನಮಗೇ ಜಯ, ಭಯಬೇಡ ಅಂತ ಹೇಳ್ತಾ ಇದ್ದಾನೆ. ಆ ಕ್ಷಣದಲ್ಲಿ ಬಂಗಾರದ ಹರಿವಾಣಗಳಲ್ಲಿ ಮುತ್ತು, ರತ್ನ, ಆಭರಣ, ಮಣಿಹಾರಗಳನ್ನ ಭಟ್ರೆಲ್ಲರೂ ತಂದು ನಿಂತ್ಕೊಂಡಿದ್ದಾರೆ. ಇನ್ನೊಂದು ತಟ್ಟೆಯಲ್ಲಿ ವೀಳ್ಯ ತಾಂಬೂಲವನ್ನ ತಂದಿಡ್ಕೊಂಡಿದ್ದಾರೆ. ನಾಟ್ಯ ಪೂರ್ವ ನೃತ್ಯವನ್ನ ಮಾಡಿಸ್ತಾ ನರ್ತಕಿಯರ ಕೈಲಿ ಚೀನಾಂಬರ ಉಡುಗೊರೆಗಳನ್ನ ತರ್ತಾ ಒಬ್ಬೊಬ್ರಿಗೆ ದುರ್ಯೋಧನ ಹಣೆಗೆ ತಿಲಕವನ್ನು ಇಟ್ಟು ವೀಳ್ಯದೆಲೆವನ್ನ, ದಕ್ಷಿಣೆಯನ್ನ, ಅಡಕೆಯನ್ನ ಕೊಟ್ಟು ಎಲ್ರಿಗೂ ಸತ್ಕರಿಸ್ತಾ ಇದ್ದಾನೆ. ಎಲ್ರೂ ಎದ್ದು ನಿಂತು ಅದನ್ನ ಸ್ವೀಕರಿಸಿ ಧೃತರಾಷ್ಟ್ರನಿಗೆ, ದುರ್ಯೋಧನನಿಗೆ ನಮಸ್ಕಾರವನ್ನ ಮಾಡಿ ಮತ್ತೆ ಕೂತ್ಕೊಂತ ಇದ್ದಾರೆ. ಎಲ್ಲರಿಗೂ ರಣವೀಳ್ಯವನ್ನ ಕೊಟ್ಟಾಯ್ತು. ಈಗ ಎಲ್ಲರೂ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥ ಕ್ಷಣ. ಯಾರಿಗೆ ಸರ್ವಸೇನಾನಿ ಪಟ್ಟ? ಯಾರು? ದ್ರೋಣನ, ಕೃಪನ, ಅಶ್ವತ್ಥಾಮರ ಎಲ್ಲರೂ ಉಸಿರಿಡಿದು ನಿಂತಿದ್ದಾರೆ. ದುರ್ಯೋಧನ ಒಮ್ಮೆ ಎಲ್ಲರ ಮುಖಗಳನ್ನ ನಿಟ್ಟಿಸಿ ನೋಡ್ತಾನೆ. ಎಲ್ರು ಇವನನ್ನೇ ನೋಡ್ತಾ ಇದ್ದಾರೆ. ಸಭಿಕರೇ, ಈಗ ನಮ್ಮ ಸೇನೆಗೆ ಸರ್ವ ಸೇನಾಪತಿ ಯಾರೆಂದು ನಿಮಗೆ ಕುತೂಹಲ ಅಲ್ವಾ? ಈ ಕುತೂಹಲ ಇರಬೇಕು. ಯಾಕಂದ್ರೆ ಕುಲವೃದ್ಧನು, ಕುರುವೃದ್ಧನು, ಜಗದೇಕ ವೀರನು, ಅಸಾಮಾನ್ಯ ವೀರನು, ಪರಶುರಾಮ ಗುರುವನ್ನೇ ಸೋಲಿಸಿ ಸತ್ಯನಿಷ್ಠನಾದಂತಹ ನನ್ನ ತಾತ ಈ ಭೀಷ್ಮನಲ್ಲದೆ ಬೇರಾರು ಈ ಪದವಿಗೆ ಅರ್ಹರಲ್ಲ ಅಂತ ಘೋಷಣೆಯನ್ನ ಮಾಡ್ತಾನೆ. ಆಗ ಇಡೀ ಸಭೆಯೇ ಕರತಾಡನವನ್ನ ಮಾಡುತ್ತೆ. ಈ ಮಾತನ್ನ ಕೇಳಿದಂತಹ ಭೀಷ್ಮ ಎದ್ದು ನಿಂತು ನಿಟ್ಟುಸಿರನ್ನ ಬಿಡ್ತಾನೆ. ಆಗ ಶಲ್ಯ, ಕೃತವರ್ಮ, ದ್ರೋಣ, ಅಶ್ವತ್ಥಾಮರಿಗೆ ಸಮಾಧಾನ ಆಗುತ್ತೆ. ಭೀಷ್ಮರನ್ನ ಸೇನಾಧಿಪತಿಯನ್ನಾಗಿ ಮಾಡಿತ್ತು. ದುರ್ಯೋಧನ ಮತ್ತೆ ಮುಂದುವರಿಸ್ತಾ ಇದ್ದಾನೆ. ಈ ಸರ್ವ ಸೇನಾನಿ ಪದವಿ ಅಲಂಕಾರದ ಪದವಿಯಲ್ಲ. ಇದು ಬರೀ ಪೂಜೆಯಲ್ಲ, ಎದುರಿಸುವ ಹೊಣೆಗಾರನ ಸ್ಥಾನ ಅಲ್ಲ. ನಮಗೆ ಕಡ್ಡಾಯವಾಗಿ ಜಯವನ್ನ ತಂದು ಕೊಡಬಲ್ಲವನ ಮಹಾವೀರನ ಆಯ್ಕೆ. ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಸಮ್ಮತಿಸ್ಬೇಕು ಅಂತ ಕೇಳ್ಕೊಂತೀನಿ ಅಂತ ಹೇಳ್ತಾನೆ. ಆಗ ಎಲ್ಲರೂ ಭೀಷ್ಮನಿಗೆ ಜಯವಾಗಲಿ, ಭೀಷ್ಮನಿಗೆ ಜಯವಾಗಲಿ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಮುದ್ರೆ, ಬಂಗಾರ, ಕತ್ತಿ, ಒರಟೆ ಎಲ್ಲವನ್ನ ತಂದು ಭೀಷ್ಮ ಪಿತಾಮಹರ ಮುಂದೆ ಇಟ್ಟು ಅವರ ಹಣೆಗೆ ತಿಲಕವನ್ನ ಇಟ್ಟು ಅವರನ್ನ ಸರ್ವ ಸೇನಾನಿಯಾಗಿ ಸಭೆಯಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಅಲ್ಲಿದ್ದಂತಹ ಎಲ್ಲ ಬ್ರಾಹ್ಮಣರು ಅವರಿಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಅಕ್ಷೌಹಿಣಿ ಪತಿಗಳು ಅವನ ಮುಂದೆ ಮಂಡಿಯನ್ನ ಯೂರಿ ನಿಷ್ಠೆಯ ಪ್ರತಿಜ್ಞೆಯನ್ನ ಮಾಡಿ ಕಾಣಿಕೆಯನ್ನ ಕೊಟ್ಟು ಭೀಷ್ಮ ಪಿತಾಮಹರ ಪಾದಗಳನ್ನ ಮುಟ್ಟಿ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಅರಮನೆಯ ಸಭಾಸ್ಥಾನದ ದ್ವಾರದಲ್ಲಿ ಶಂಖನಾದ ಆಗ್ತಾ ಇದೆ. ಭೇರಿಗಳು, ಯುದ್ಧ ವಾದ್ಯಗಳು ಮೊಳಗ್ತಾ ಇದೆ.
ಭೀಷ್ಮನನ್ನ ಸರ್ವ ಸೇನಾನಿಯನ್ನಾಗಿ ಮಾಡಿದ ಮೇಲೆ ದುರ್ಯೋಧನ ಮನಸ್ಸಲ್ಲೇ ನಗ್ತಾ ಇದ್ದಾನೆ. ಇನ್ನು ಇವನು ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ, ನಮಗಾಗಿ ಹೋರಾಡ್ಲೇಬೇಕು ಭೀಷ್ಮ ಅಂತ ನಗುತ್ತಾ ಕೂತ್ಕೊಳ್ತಾನೆ. ದುಶ್ಯಾಸನ ಶಾಂತನಾಗಿ ಹಿಂದೆ ಸರಿತಾನೆ. ಶಕುನಿ ಆತಂಕ. ದ್ರೋಣ ಅಶ್ವತ್ಥಾಮರು ಈ ಆಡಂಬರವನ್ನ ನೋಡಿ ವಿಚಲಿತರಾಗ್ಲಿಲ್ಲ. ಯಾಕಂದ್ರೆ ಸಭೆ ನಿಶ್ಶಬ್ದದಿಂದ ಭೀಷ್ಮನ ಭಾಷಣಕ್ಕಾಗಿ ಕಾಯ್ತಾ ಇದೆ. ಆಗ ಭೀಷ್ಮ ಮೇಲೆದ್ದೇಳ್ತಾನೆ. ಎದ್ದವನು ವಿದುರನ ಆಸನದ ಕಡೆ ನೋಡಿ ಸ್ವಲ್ಪ ಖಿನ್ನನಾಗ್ತಾನೆ. ಕರ್ಣನ ಆಸನ ಕೂಡ ಖಾಲಿ ಇರೋದು ಪಿತಾಮಹನ ಗಮನಕ್ಕೆ ಬರುತ್ತೆ. ಭೀಷ್ಮ ಮಾತಾಡ್ತಾ ಇದ್ದಾನೆ. ಸಭಿಕರೇ, ನಾನು ಮಾತನಾಡುವ ಮೊದಲು ನನ್ನನ್ನ ಸರ್ವ ಸೇನಾನಿ ಎಂದು ಆರಿಸಿದ್ದನ್ನ ಒಪ್ಪದವರು ಯಾರಾದ್ರೂ ಇದ್ರೆ ಎದ್ದು ನಿಂತ್ಕೊಳ್ಳಿ. ಆಗಂದ ತಕ್ಷಣ ಇಡೀ ಸಭೆ ಮೌನವಾಗತ್ತೆ, ಯಾರೂ ಎದ್ನಿರ್ಲಿಲ್ಲ. ಆದ್ರೆ ಸಭೆಯ ಮೂಲೆಯಿಂದ ಯಾವುದೋ ಒಂದು ಗಡಸು ಧ್ವನಿ ಹೇಳುತ್ತೆ, ನಾನು ಹೇಳೋದಿದೆ. ಎಲ್ರು ಯಾರದು ಅಂತ ಆ ಕಡೆ ತಿರುಗಿ ನೋಡಿದ್ರೆ ನನ್ನ ಭೀಷ್ಮನನ್ನ ಆಯ್ಕೆ ಮಾಡಿದಂತಹ ಆಕ್ಷೇಪಣೆ ಯಾರು ಅಂತ ತಿರುಗಿ ನೋಡ್ತಾ ಇದ್ರೆ ಅಲ್ಲೊಬ್ಬ ಮಾತಾಡ್ತಾ ಇದ್ದಾನೆ. ನನ್ನ ಆಕ್ಷೇಪ ಭೀಷ್ಮನ ಆಯ್ಕೆಗಲ್ಲ, ಈ ಯುದ್ಧಕ್ಕೆ ನನ್ನ ಆಕ್ಷೇಪ. ಯಾರದು ಅಂತ ನೋಡ್ತಾ ಇದ್ರೆ ಯಾರೂ ಅಲ್ಲ, ಧೃತರಾಷ್ಟ್ರನ 101ನೆಯ ಮಗ ಯುಯುತ್ಸು, ದೊರೆಗೆ ವೈಶ್ಯ ಸ್ತ್ರೀಯಲ್ಲಿ ಜನಿಸಿದವನು. ಭೀಷ್ಮನ ಮುಂದೆ ನಿಂತು ಆ ಬಾಲಕ ಮಾತಾಡ್ತಾ ಇದ್ದಾನೆ. ಯಾರವನು? ಧೃತರಾಷ್ಟ್ರನ ಮಗನೇ, ಬೇರೆ ಯಾರೂ ಅಲ್ಲ. 100 ಜನ ಮಕ್ಕಳಾಯ್ತು, 101ನೆಯ ಮಗನಾದಂತಹ ಯುಯುತ್ಸು. ಗಾಂಧಾರಿಯ ಗರ್ಭದಿಂದ ಅವನು ಜನಿಸಿರೋದಿಲ್ಲ, ವೈಶ್ಯ ಸ್ತ್ರೀಯರಲ್ಲಿ ಹುಟ್ಟಿರ್ತಾನೆ. ಹಾಗಾದ್ರೆ ಈ ಯುಯುತ್ಸು ಯಾವ ಕಾರಣಕ್ಕೋಸ್ಕರ ಸಭೆಯಲ್ಲಿ ಯುದ್ಧವನ್ನೇ ಬಹಿಷ್ಕಾರವನ್ನಾಗಿ ಮಾಡೋದನ್ನ ಮಾತಾಡ್ತಾ ಇದ್ದಾನೆ? ಯುಯುತ್ಸುವಿನ ಹಿನ್ನೆಲೆ ಏನು, ಭೀಷ್ಮನ ಪ್ರತಿಜ್ಞೆ ಏನು ಅನ್ನೋದನ್ನ ನಾವು ನಾಳೆಯ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಯುದ್ಧ ಪ್ರಾರಂಭಕ್ಕೂ ಮೊದಲು ಏನೇನೆಲ್ಲ ಆಯ್ತು ಅನ್ನುವ ಕುತೂಹಲ ವಿಚಾರ ನಿಮ್ಗೆ ಗೊತ್ತಾಗ್ಬೇಕು. ಪಾಂಡವರ ಮಹಾ ಸೇನಾನಿಯಾಗಿ ಯಾರು ಬಂದ್ರು, ಕೌರವರ ಸೇನಾನಿಯಾಗಿ ಏನೆಲ್ಲ ಬೆಳವಣಿಗೆಗಳಾಯ್ತು, ಯುದ್ಧದ ಮೊದಲ ದಿವಸ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಇಷ್ಟು ವಿಚಾರವನ್ನ ತಿಳ್ಕೊಂಡಾದ್ಮೇಲೆ ನಾವು ಮುಂದಿನ ಭಾಗಕ್ಕೆ ಹೋಗಬೇಕು. ಹಾಗಾಗಿ ಇನ್ನು ಮುಂದಿನ ತರಗತಿಗಳು ಬಹಳ ವಿಶೇಷವಾಗಿರುತ್ತೆ, ಬಹಳ ಆಕರ್ಷಕವಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ರು ತಪ್ಪದೆ ತರಗತಿಗೆ ಸೇರ್ಕೊಳ್ಳಿ. ಎಲ್ಲರಿಗೂ ಶುಭ ಆಗ್ಲಿ ಹೇಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದ.